ಎಲ್ಲರಿಗೂ ನಮಸ್ಕಾರ. ಬಾಗಿಣಕ್ಕೆ ಏನೇನು ಮರಕ್ಕೆ ತುಂಬಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಬಾಗಿಣ ಅಂದರೆ ಮರಕ್ಕೆ ನಾನು ಬಾಳೆದೆಲೆ ಇಟ್ಕೊಳ್ತಿದ್ದೀನಿ. ಕುಡಿ ಬಾಳೆದೆಲೆ ಅಂತ ಹೇಳ್ತಾರೆ ಅದಕ್ಕೆ, ಮತ್ತು ಒಂದು ಬ್ಲೌಸ್ ಪೀಸು, ಎಲೆ, ಅಡಿಕೆ. ಅದಾದಮೇಲೆ ಬಂದು ನೀವು ಗೋಟ್ ಅಡಿಕೆ ಅಂದರೆ ಫುಲ್ ಇರೋದಾದರೂ ಇಟ್ಕೋಬೋದು, ಕೊಚ್ಚಡಿಕೆನಾದರೂ ಇಟ್ಕೋಬೋದು. ಇದನ್ನು ಅಮ್ನಚ್ಚು ಅಂತಾರೆ. ಅದ್ರ ಒಳಗಡೆ ಒಂದು ಕನ್ನಡಿ, ಬಳೆ, ಅರಶಿನ, ಕುಂಕುಮ, ಹಾಗೆ ಕಾಡಿಗೆ ಇದಿಷ್ಟು ಇರುತ್ತೆ. ಮತ್ತು ಒಂದು ಬಾಚಣಿಗೆ ಕೂಡ ಇರುತ್ತೆ. ಅದಾದಮೇಲೆ ಗೌರಿ ಎಳೆ ಅಂತೀವಿ ನಾವು, ಅದು ಒಂದು ಇಟ್ಕೊಂಡಿದ್ದೀನಿ. ಹಾಗೆ ಸೌತೆಕಾಯಿ, ಹೀರೆಕಾಯಿ, ಪಡವಲಕಾಯಿ, ಜವಳಿಕಾಯಿ, ಅದಾದಮೇಲೆ ಬೆಂಡೆಕಾಯಿ, ಈ ಥರ ನಾವು ಏನೇನು ಬೆಳಿತೀವಲ್ಲ ಅದನ್ನೆಲ್ಲ ಇಟ್ಕೋಬೇಕು. ಹಾಗೆಯೇ ನಾನು ಇದಕ್ಕೆ ಚಿಗ್ನಿ ಟೊಮಟೊನ ಇಟ್ಕೊಂಡಿದ್ದೀನಿ. ಇದನ್ನಾದಮೇಲೆ ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು ಅಲ್ಲಿಗೆ. ಹಾಗೆ ಬಾಳೆಹಣ್ಣು ಅಂದರೆ ನೀವು 5 ಥರ 3 ಥರ ಈ ಥರ ತರಕಾರಿ ಮತ್ತು ಒಂದು 3 ಥರ ಹಣ್ಣು ಈ ಥರ ಇಟ್ಕೋಬೇಕು. ಎಷ್ಟಿದೆ ಅಷ್ಟೂ ಇಟ್ಕೋಬೋದು ಬೇಕಾದರೆ ನೀವು. ನಾನು ಹಾಗೆಯೇ ಸೀಬೆಹಣ್ಣು, ಮೇನ್ ಸೀಬೆಹಣ್ಣು ಇಟ್ಕೋಬೇಕು. ಸೀಬೆಹಣ್ಣು, ಸೇಬು, ಹಾಗೆ ಮೂಸಂಬಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಚಕ್ಲಿ, ಕರ್ಜಿಕಾಯಿ, ಊದ್ಗಡ್ಡಿ, ಮತ್ತು ಒಂದು ಸ್ವಲ್ಪ ಮಡ್ಲಕ್ಕಿಗೆ ಅಕ್ಕಿ, ಬಳೆ, ಇದಿಷ್ಟು ಇಟ್ಕೊಂಡು ಒಂದು ತೆಂಗಿನಕಾಯಿ ಇಟ್ಕೋಬೇಕು. ಇದಿಷ್ಟು ಇಟ್ಕೊಂಡು ಒಂದು ಹೂವಿಟ್ಟು ಇಲ್ಲಿಗೆ ಬಾಗಿಣದ ಸಾಮಾನು ಪೂರ್ತಿ ತುಂಬಿದ್ದಾಯಿತು ಅಂತೇಳಿ ಈ ಥರ ಮಾಡಿಕೊಂಡು ಬಾಗಿಣ ಕೊಡೋದು ದೇವರಿಗೆ. ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ತಪ್ಪಿದ್ದಲ್ಲೇ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್.